ಮಲ್ಲಾಘಟ್ಟ ಗ್ರಾಮದಲ್ಲಿ ಜಮೀನು ವಿಚಾರವಾಗಿ ಭವ್ಯ ಅನ್ನೋರು ತನ್ನ ತಂದೆ ಮತ್ತೆ ತಾಯಿ ತಮ್ಮ ಮೇಲೆ ಒಂದು ದೂರನ್ನ ಕೊಟ್ಟಿದ್ರು. ಆ ದೂರ ಪ್ರಕಾರ ಕೆರಗೋಡು ಪೊಲೀಸ್ ಸ್ಟೇಷನ್ ನಲ್ಲಿ ಅಪರಾಧ ಸಂಖ್ಯೆ 151/25ರಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿತ್ತು. ಈ ಕೇಸ್ ಸಂಬಂಧಪಟ್ಟಂಗೆ ಈ ಗಿರಿಗೌಡ ಮತ್ತೆ ಅವರ ಹೆಂಡತಿ ಮಂಗಳಮ್ಮ ಮತ್ತೆ ಅವ್ರ ಮಗ ಅವಿರಾಜು ಅಂತ ಹೇಳಿ ಮಂಡ್ಯ ಜಿಲ್ಲಾ ನ್ಯಾಯಾಲಯದಲ್ಲಿ ನಿರೀಕ್ಷಣಾ ಜಾಮೀನನ್ನ ಪಡ್ಕೊಂಡಿದ್ರು. ಆ ಜಾಮೀನು ಆದೇಶದ ಪ್ರಕಾರ ಪೊಲೀಸ್ ಠಾಣೆಗೆ ಬಂದ ಸಂದರ್ಭದಲ್ಲಿ ದಿನಾಂಕ 17/12/2020 ಸಂಜೆ ಈ ಕೆರಗೋಡು ಪೊಲೀಸ್ ಠಾಣಾ ಸಬ್ ಇನ್ಸ್ಪೆಕ್ಟರ್ ಅಂತ ಕಾಶಿನಾಥ್ ಬಗ್ಲಿ ಅವರು ಈ ಒಂದನೇ ಆರೋಪಿ ಗಿರಿಗೌಡ ಏನಿದ್ದಾರೆ ಅವ್ರನ್ನ ತಮ್ಮ ಚೇಂಬರ್ ಕರ್ಕೊಂಡು ಹೋಗಿ ಬೂಟ್ ಕಾಲಿನಿಂದ ಒದ್ದು ಕಪಾಲಕ್ಕೆ ಹೊಡೆದು ಅವಾಚ್ಯ ಶಬ್ದಗಳಿಂದ ಬೈದು ಹಲ್ಲೆ ಮಾಡಿರ್ತಾರೆ. ಈ ಸಂಬಂಧಪಟ್ಟಂತೆ ಈ ಮಂಗಳಮ್ಮವರು ಕೂಡ ಹಲ್ಲೆ ಮಾಡಿರ್ತಾರೆ. ಹಲ್ಲೆ ನಂತರ ಕಾಡಿಬೇಡಿ ಸ್ಟೇಷನ್ ಇಂದ ಆಚೆ ಬಂದು ಈ ಮಂಗಳಮ್ಮ ಮತ್ತೆ ಅವ್ರ ಗಂಡ ಗಿರಿಗೌಡರು ಮಂಡ್ಯ DRM ಹಾಸ್ಪಿಟಲ್ ಚಿಕಿತ್ಸೆ ಪಡ್ಕೊಂಡು ಈ ದಿನ ಬಂದು ಸರ್ಕಲ್ ಇನ್ಸ್ಪೆಕ್ಟರ್ ಅವರ ಕಚೇರಿಯಲ್ಲಿ ದೂರನ್ನು ಸಲ್ಲಿಸಿರ್ತಾರೆ. ಸರ್ಕಲ್ ಇನ್ಸ್ಪೆಕ್ಟರ್ ಮಂಜುನಾಥ್ ಅವರು ಈ ಒಂದು ದುರ್ಘಟನೆ ಬಗ್ಗೆ ನಾನು ತನಿಖೆ ಮಾಡಿ ಎಲ್ಲರಿಗೂ ನ್ಯಾಯ ದೊರಕಿಸ್ಬೇಕು ಅಂತೇಳಿ ಒಂದು ಆಶ್ವಾಸನೆಯನ್ನು ಕೊಟ್ಟಿರುವುದನ್ನು ಮಂಗಳಮ್ಮವರು ಅವರ ಒಂದು ಮಾತುಗಳನ್ನ ಆಡ್ತಾರೆ. ಹೊಡಿಯೋದು ಬಡಿಯೋದು ಮಾತಾಡೋದು ಕೆಟ್ಟ ಮಾತಾಡೋದು ಬೋದು ಆಡಿದ್ರು ಅವೆಲ್ಲ ಆಡಿಸ್ಕೊಂಡು ನಾವು ಅಲ್ಲಿಂದ ಈಚೆಗೆ ಓಡ್ ಬಂದ್ಬಿಟ್ಟು ಅಷ್ಟಕ್ಕೆ ನಾವು ಆಮೇಲೆ ಎದ್ಬಿಟ್ಟು ಅವರೆಲ್ಲ ಹೊಡಿಯಕ್ಕೆ ಬರೋದು ನಮ್ಗೆ ಹಿರಿಯಪ್ಪಂಗೆ ಹೊಡಿಯೋದು ನನ್ಗೆ ಹೊಡಿಯೋದು ಎಲ್ಲ ಹೊಡೆದಿವಿ ಮಾಡೋರೆ ಕಣಪ್ಪ. ಸ್ವಲ್ಪ ಸುಮ್ಮನಿರಿ ಸೂಳೆ ಮುಂಡೆ ಅಂದ್ರು ಆದ್ರೂ ಬಿತ್ತಿರು ಆದ್ಮೇಲೆ ಯಾವ ಕಬ್ಬಂಗದ್ರೆ ಎತ್ತಿದಿ ನೀನು ನಿನ್ನ ಮಕ್ಳುಗಳಾದ್ರು ನಿಮ್ಮವ್ವ ಎಷ್ಟು ಜನ ಕುಟ್ಟಿ ಇಕ್ಸಿದಿ ಅಂದ್ರು. ಅವ್ರು ನಿಮ್ಮ ಮೇಲೆ ಕೈ ಮಾಡಿದಾರಾ? ನನ್ನ ಮೇಲೆ ಹೊಡೆದವ್ರೆ, ನನಗೂ ಹೊಡೆದ್ರು. ಈಗ ಅವರು ಗಿರಿಗೌಡವ್ರು ಏನಾಗಿದ್ದಾರೆ? ಈಗ ಗಿರಿಗೌಡರು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗವ್ರೆ. ಅವತ್ತು ನಾವು ಸ್ವಾಮಿ ನಾವೇ ಸಮಸ್ತಂದರು ಇಲ್ಲಿ ಅಲ್ಲಿ ಅಂತ ಒಂದು ಒಳಗಡೆ ಬಂದು ಕರೆದ್ರು ಒಳಗಡೆ ಪ್ರತ್ಯಕ್ಷ ನಮ್ಮನೆ. ಆಮೇಲೆ ಬಂದಾಗ ನಾವು ಮಲಘಟ್ಟಿಗೆ ನಿಮ್ಮ ಮಲಘಟ್ಟಿಗೆ ಒಂದೇ ನಿಮ್ಮ ಇದು ಬಸ್ ಯಾಕೆ ಕೆರಗೋಡು ಪೊಲೀಸ್ ಸ್ಟೇಷನ್ಗೆ ಒಂದೇ ಅಂತ ನಮ್ಗೆ ಕೇಳಿದ್ರು. ಆಗ ಇಲ್ಲಿ ಅದೇನು ಹೇಳಿ ಸರ್ ನಾವು ಸಮಸ್ಯೆ ಅದೇನು ನಮ್ಗೇನು ಹೇಳೋಕ್ಕೋಗ್ಬಿಡಿ ಸರ್. ಅವತ್ತಿಂದ ನಾನು ರೇಪರ್ ಇದ್ದರೆ 4 ಜನ ಮಲಘಟ್ಟ ಹೊಡೆದು ಒತ್ತಿ ಹಾಕಿ ಬಿಡುವೆ ರೇಪರಲ್ಲಿ ಅಂತ ಹೇಳಿದ್ರು. ಈ ದೌರ್ಜನ್ಯದ ಬಗ್ಗೆ ಸಂಬಂಧಪಟ್ಟ ಇಲಾಖೆ ಮೇಲಾಧಿಕಾರಿಗಳು ಕ್ರಮ ತಗೊಂಡಿಲ್ಲ ಅಂತಂದ್ರೆ ಈ ವಿಚಾರವಾಗಿ ಗ್ರಾಮಸ್ಥರು ಮಂಡ್ಯ ಜಿಲ್ಲಾಧಿಕಾರಿ ಮತ್ತೆ ಪೊಲೀಸ್ ವರಿಷ್ಠಾಧಿಕಾರಿ ಮುಂದೆ ತಮ್ಮ ದೂರನ್ನ ಸಲ್ಲಿಸಿ ಪ್ರತಿಭಟನೆ ಮಾಡ್ಲಿಕ್ಕೆ ಸಿದ್ಧರಿರ್ತಾರೆ ಅಂತೇಳಿ ಈ ಮೂಲಕ ತಿಳಿಸ್ತಾರೆ. ಸ್ನೇಹಿತರೆ, ಏನು ಮಂಗಳಮ್ಮ ಅವರ ಒಂದು ನೊಂದಂತ ಧ್ವನಿ ಕೇಳಿಸ್ಕೊಂಡ್ರಲ್ಲ, ಅವರ ವಕೀಲರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಆದರೆ ಕೆರಗೋಡು ಪೊಲೀಸ್ ಠಾಣೆಯ PSI ಕಾಶಿನಾಥ್ ಬಗ್ಲಿ ಅವರು ಮಾಡಿರೋದು ಅಕ್ಷಮ್ಯ ಅಪರಾಧ ಸ್ನೇಹಿತರೆ. ಇತ್ತೀಚೆಗೆ ಕರ್ನಾಟಕ ರಾಜ್ಯದಲ್ಲಿ ಪೊಲೀಸ್ ದೌರ್ಜನ್ಯ ಮಿತಿ ಮೀರ್ತಾ ಇದೆ ಸ್ನೇಹಿತರೆ. ಇದಕ್ಕೆಲ್ಲ ಏನು ಕಾರಣ ಅಂತಂದರೆ ನಮ್ಮ ಜನಗಳಿಗೆ ಪೊಲೀಸ್ ಅಂದರೆ ಒಂದು ಭಯ ಇದೆ. ಆ ಕಾರಣಕ್ಕೋಸ್ಕರ ಕಾನೂನು ಅರಿವಿಲ್ಲದಿರುವಂಥ ಅಮಾಯಕರ ಮೇಲೆ ಈ ರೀತಿ ಪೊಲೀಸರು ದೌರ್ಜನ್ಯ ಮಾಡೋದು ಸರ್ವೇ ಸಾಮಾನ್ಯವಾಗಿ ಎಲ್ಲ ಕಡೆ ಘಟಿಸಿದೆ ಸ್ನೇಹಿತರೆ. ಇದಕ್ಕೆ ಒಂದು ರಾಮಬಾಣ ಏನು ಅಂತಂದರೆ, ಈ ರೀತಿ ದೌರ್ಜನ್ಯಗಳಾದಾಗ ಪ್ರಾಪರ್ ಆಗಿ ಒಂದು ದೂರು ಕೊಡಬೇಕು. ನೋಡಿ, ಪೊಲೀಸರು ವಿರುದ್ಧ ಪೊಲೀಸ್ ಸ್ಟೇಷನ್ಗೆ SP ಅವ್ರಿಗೆ ದೂರು ಕೊಟ್ಟರೆ ಏನೂ ಪ್ರಯೋಜನ ಇಲ್ಲ, ಅವರು ಅದನ್ನು ಕಸದ ಬುಟ್ಟಿಗೆ ಬಿಸಾಕ್ತಾರೆ. ನಾನೇ 2-3 ದೂರು ಕೊಟ್ಟು ಏನೂ ಪ್ರಯೋಜನ ಆಗಿಲ್ಲ ಸ್ನೇಹಿತರೆ. ಆದ್ದರಿಂದ ಏನು ಈ ವಿಚಾರದಲ್ಲಿ ಮುಂದಿನ ಕ್ರಮ ಏನು ಮಾಡಬೇಕು ಅಂತಂದರೆ, ನೋಡಿ, ದೇಶದಲ್ಲಿ 2 ಮಾನವ ಹಕ್ಕುಗಳ ಆಯೋಗ ಇದೆ. ಒಂದು ರಾಜ್ಯ ಮಾನವ ಹಕ್ಕುಗಳ ಆಯೋಗ ಮತ್ತು ಇನ್ನೊಂದು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಅಂತ. ರಾಜ್ಯ ಮಾನವ ಹಕ್ಕುಗಳ ಆಯೋಗದಲ್ಲಿ ಕೆಲಸ ಮಾಡೋರೆಲ್ಲರೂ ನಿವೃತ್ತ ಪೊಲೀಸರೇ ಕೆಲಸ ಮಾಡ್ತಿರ್ತಾರೆ. ಅವರು ಕೂಡ ಯಾವುದೇ ರೀತಿಯ ಕ್ರಮಗಳನ್ನ ಕೈಗೊಳ್ಳಲ್ಲ ಸ್ನೇಹಿತರೆ. ಅದಕ್ಕೆ ರಾಷ್ಟ್ರೀಯ ಮಾನವ ಹಕ್ಕು ಆಯೋಗಕ್ಕೆ ದೂರು ಕೊಡ್ಬೋದು ಸ್ನೇಹಿತರೆ. ಒಂದು ಇಮೇಲ್ ಮೂಲಕನೂ ದೂರು ಕೊಡ್ಬೋದು, ಮತ್ತೆ ಅಂಚೆ ಮೂಲಕನೂ ದೂರು ಕೊಡ್ಬೋದು ಸ್ನೇಹಿತರೆ. ಆದರೆ ದೂರು ಕೊಡಬೇಕಾದ್ರೆ ಏನು ನೊಂದಂಥವರು ಒಂದು MLC ಮಾಡಿಸಿರ್ತಾರಲ್ಲ, ಆ MLCನೂ ಕೂಡ ಲಗತ್ತಿಸಿ ದೆಹಲಿಯಲ್ಲಿದೆ ರಾಷ್ಟ್ರೀಯ ಮಾನವ ಹಕ್ಕು ಆಯೋಗ, ಅಲ್ಲಿಗೆ ಒಂದು ಅಂಚೆ ಮೂಲಕನೂ ಕೂಡ ಕಳಿಸ್ಬೋದು ಸ್ನೇಹಿತರೆ. ಕೇವಲ ಒಂದು 3 ದಿನದಲ್ಲಿ ತಲುಪುತ್ತೆ. ಈ ವಿಚಾರದಲ್ಲಿ ಏನಾದರೂ ನಮ್ಮ ಪರ್ವ ಟಿವಿಯ ನೆರವು ಬೇಕಾಗಿದ್ರೆ ಈ ಕೆಳಕಂಡ ಒಂದು ನಂಬರ್ಗೆ ಒಂದು ವಾಟ್ಸಪ್ ಮಾಡಿ, ಒಂದು ಕರೆ ಮಾಡಿ, ನಾವು ಆ ನೊಂದಂತ ಕುಟುಂಬಕ್ಕೆ ಖಂಡಿತವಾಗ್ಲೂ ನೆರವಾಗ್ತೀವಿ. ಮತ್ತೆ ಈ ರೀತಿ ಘಟನೆಗಳು ನಡೆದಾಗ ರೈತಪರ ಸಂಘಟನೆಗಳು ಮತ್ತೆ ಏನು ಜನಪರವಾಗಿ ಹೋರಾಡ್ತೀವಿ ಅಂತ ಸಾಕಷ್ಟು ಮಂಡ್ಯ ಜಿಲ್ಲೆಯಲ್ಲಿ ಗಲ್ಲಿಗೊಂದು ಬೀದಿಗೊಂದು ಸಂಘಟನೆಗಳಿವೆ. ಇವರೆಲ್ಲರೂ ಈ ನೊಂದಂತ ಕುಟುಂಬ ಜೊತೆ ನಿಂತರೆ ಖಂಡಿತವಾಗ್ಲೂ ಒಂದು ನ್ಯಾಯ ಸಿಗುತ್ತೆ. ಮತ್ತೆ ಪೊಲೀಸರಿಗೂ ಕೂಡ ನಾವು ತಪ್ಪು ಮಾಡಬಾರ್ದು ಅನ್ನೋ ಒಂದು ಭಯ ಅವರಲ್ಲೂ ಬರುತ್ತೆ ಸ್ನೇಹಿತರೆ. ಪೊಲೀಸ್ ಅವ್ರಿಗೆ
ಪ್ರಜೆಗಳನ್ನ ದಂಡಿಸುವ ಹಕ್ಕನ್ನ ಈ ದೇಶದ ಕಾನೂನು ಕೊಟ್ಟಿಲ್ಲ ಸ್ನೇಹಿತರೆ. ಆ ದಂಡಿಸುವಂಥ ಅಧಿಕಾರ ಕೊಟ್ಟಿರೋದು ಈ ದೇಶದ ಗೌರವಾನ್ವಿತ ನ್ಯಾಯಾಲಯಗಳಿಗೆ ಮಾತ್ರ. ಈ ದೇಶದಲ್ಲಿ ಸೈನಿಕ ಮತ್ತು ಒಂದಷ್ಟು ಗೂಢಚಾರರು ಇವರನ್ನ ಹೊರತುಪಡಿಸಿ ಇನ್ನು ದೇಶದಲ್ಲಿರುವ ಎಲ್ಲ ಇಲಾಖೆಗಳು ಕೂಡ ಪ್ರಜೆಗಳ ಸೇವಕರು. ದೇ ಆರ್ ಪಬ್ಲಿಕ್ ಸರ್ವೆಂಟ್ಸ್. ಅವರು ಪ್ರಜೆಗಳ ಸೇವೆಗೋಸ್ಕರನೇ ನೇಮಿಸ್ಕೊಂಡಿರುವಂಥ ಒಂದು ವ್ಯವಸ್ಥೆ ಈ ದೇಶದಲ್ಲಿದೆ. ಆದ್ದರಿಂದ ಪೊಲೀಸ್ನವರು ನಮ್ಮ ಸೇವಕರೇ ಹೊರತು ಅವರು ಯಜಮಾನರಲ್ಲ. ಪೊಲೀಸರ ಮೇಲೂ ಕೂಡ ಧೈರ್ಯವಾಗಿ ದೂರು ಕೊಡ್ಬೋದು, ಆದರೆ ದೂರು ಕೊಡುವಂಥ ಪ್ರಾಪರ್ ವಿಧಾನ ತಿಳ್ಕೊಂಡಿರಬೇಕು. ಅದನ್ನು ಸರಿಯಾದ ರೀತಿಯಲ್ಲಿ ದೂರು ಕೊಟ್ಟು ಅದನ್ನು ತಾರ್ಕಿಕ ಅಂತ್ಯ ಸಿಗುವವರೆಗೂ ಕೂಡ ಆ ಹೋರಾಟದಲ್ಲಿ ಹಿಂದೆ ಸರಿಬಾರ್ದು. ಆವಾಗ ಮಾತ್ರ ನಾವು ಪ್ರಜೆಗಳೇ ಪ್ರಭುಗಳು ಅಂತ ಒಂದು ಆ ಹೆಸರಿಗೆ ಒಂದು ಅರ್ಥ ಬರೋದು. ಧನ್ಯವಾದ ಸ್ನೇಹಿತರೆ ಈ ಸ್ಟೋರಿ ನೋಡಿದ್ದಕ್ಕಾಗಿ. ಈ ಸ್ಟೋರಿ ಇದು ಲೈಕ್ ಮಾಡುವಂಥ ಸ್ಟೋರಿ ಅಲ್ಲ, ನಿಜಕ್ಕೂ ಇದು ಆಲೋಚನೆ ಮಾಡುವಂಥ ಸ್ಟೋರಿ. ಧನ್ಯವಾದ. ನಮ್ಮ ಪರ್ವ ಟಿವಿನ ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಧನ್ಯವಾದ ಸ್ನೇಹಿತರೆ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.